ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನನ್ನ ಹೆಸರು ಭರತ್. ಇಂದಿನ ಸಂಚಿಕೆಯಲ್ಲಿ ನಾವು ಕ್ರಿಸ್ತನ ಎರಡನೇ ಆಗಮನದ ಬಗ್ಗೆ ತಿಳ್ಕೊಳ್ಳೋಣ. ಇದರ ಕುರಿತಾಗಿ ತಿಳುವಳಿಕೆ ಕೊಡೋದಕ್ಕೆ ದೇವಸೇವಕರಾದ ಜಾಯ್ ಕೆ ಪೀಟರ್ ಅಯ್ಯನವರು ನಮ್ಮ ಸಂಗಡ ಇದ್ದಾರೆ. ನಾವು ಅವರನ್ನು ಸ್ವಾಗತಿಸೋಣ. ಥ್ಯಾಂಕ್ ಯು. ಸ್ವಾಗತ ನಿಮಗೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ. ತಾವು ಈ ಒಂದು ಎರಡನೇ ಆಗಮನ ಕುರಿತಾಗಿ ತಾವು ಏನನ್ನು ಹೇಳೋದಕ್ಕೆ ಬಯಸ್ತೀರಿ? ನಮಗೆ ಭಾಳಷ್ಟು ಜನರಲ್ಲಿ ಇವತ್ತು ಲೋಕದಾದ್ಯಂತ ಗಲಿಬಿಲಿಯಲ್ಲಿದ್ದಾರೆ. ಹೇಗೆ ಈ ವಿಷಯದಲ್ಲಿ ತಾವು ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀರಿ? ಯಾವ ರೀತಿಯಲ್ಲಿ, ನಮಗೆ ಸರಳವಾದ ರೀತಿಯಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀರಿ? ಹೌದು, ಮೊಟ್ಟ ಮೊದಲನೇದಾಗಿ ನಾನು 2 ವಾರಗಳ ಹಿಂದೆ ಈ ಒಂದು ವಿಷಯದ ಬಗ್ಗೆ ನಾನು ಸ್ವಲ್ಪ ಮಟ್ಟಿಗೆ ಹೇಳಿದ್ದೀನಿ. ಅಂದರೆ ಎರಡನೇ ಆಗಮನದ ಬಗ್ಗೆ ಹೇಳೋದಕ್ಕೆ ಮೊದಲು ಆತನ ಮೊದಲನೇ ಆಗಮನದ ಬಗ್ಗೆ ನಾನು ಸ್ವಲ್ಪ ಮಟ್ಟಿಗೆ ಹೇಳಿದ್ದೀನಿ. ಅಂದ್ರೆ ಮೊದಲನೇ ಆಗಮನದ ಬಗ್ಗೆ ತಿಳಿದರೆ ಮಾತ್ರ ಎರಡನೇ ಆಗಮನದ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಸಾಧ್ಯ. ಸೊ ಆದ ಕಾರಣ ಅದು 2 ಸಂಚಿಕೆಯಲ್ಲಿ ನಾನು ಅದರ ಬಗ್ಗೆ ಮಾತಾಡಿದ್ದೀನಿ. ಈಗ ಎರಡನೇ ಆಗಮನ, ಆತನು ಈ ಲೋಕಕ್ಕೆ ಬರುವುದರ ಉದ್ದೇಶ ಅದನ್ನ ನೋಡುವುದಾದರೆ, ಮತ್ತು ಆತನು ಬರುವುದು ಹೇಗೆ, ಆತನು ಬರುವುದು ಯಾವಾಗ, ಆತನು ಬಂದದರ ನಂತರ ಏನಾಗ್ತದೆ, ಅಥವಾ ಅದಕ್ಕೆ ಬರುವುದಕ್ಕೆ ಮುಂಚೆ ಏನಾದರೂ ಚಿಹ್ನೆಗಳಿವೆಯಾ, ಗುರುತುಗಳಿವೆಯಾ, ಹೀಗೆಲ್ಲ ಸುಮಾರು ವಿಷಯಗಳುಂಟು. ಇದೊಂದು ಬಹಳ ಒಂದು ವಿಶಾಲವಾದ ಒಂದು ಸಬ್ಜೆಕ್ಟ್. ಓಕೆ ಸರ್, ಇದ್ರ ಕುರಿತಾಗಿ ಪೂರ್ವದಲ್ಲಿ ಏನಾದರೂ ಬರೆಯಲ್ಪಟ್ಟಿದೆಯಾ? ಹೌದು, ಪೂರ್ವದಲ್ಲಿ ಈಗ ಬೈಬಲಿನ ಈ ಒಂದು 66 ಪುಸ್ತಕಗಳನ್ನು ನಾವು ಗಮನಿಸುವಾಗ, ಓಕೆ, ಈ 66 ಪುಸ್ತಕಗಳಲ್ಲಿ ಕೂಡ ಕ್ರಿಸ್ತನ ಆಗಮನದ ಕುರಿತಾಗಿ, ಮೊದಲನೇ ಆಗಮನದ ಕುರಿತಾಗಿಯೂ ಹಾಗೂ ಎರಡನೇ ಆಗಮನದ ಕುರಿತಾಗಿಯೂ ಬರೆದದೆ. ಈಗ ಬೈಬಲ್ನ ಮೊದಲ ಪುಸ್ತಕ ನೋಡಿ, ಆದಿಕಾಂಡ ಎಂಬ ಪುಸ್ತಕ ಇದೆ ನೋಡಿ. ಆದಿಕಾಂಡ ಪುಸ್ತಕದಲ್ಲಿ ಆತನ ಅಂದ್ರೆ ಕ್ರಿಸ್ತನು, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬರ್ಲಿಕ್ಕಿದ್ದಾನೆ ಎಂಬುದರ ಒಂದು ಸೂಚನೆ ಆ ಮೊದಲನೇ ದಂಪತಿಗಳಿಗೆ ದೇವರು ಹೇಳಿದ, ಆದಾಮನಿಗೆ ಮತ್ತು ಹವಳಿಗೆ. ಗೊತ್ತಿಲ್ಲ, ಇದು ನಾವು ಮೊದಲನೇ ಪುಸ್ತಕದಲ್ಲಿ ಆದಿಕಾಂಡದಲ್ಲಿ ಓದ್ತೀವಿ. ಈಗ ಅದನ್ನ ನಂತರ ಈ 66 ಪುಸ್ತಕಗಳನ್ನು ನಾವು ನೋಡುವಾಗ ಕೂಡ ಈ ಒಂದು ವಿಷಯವನ್ನ ಆವರ್ತಿಸಲ್ಪಟ್ಟದನ್ನ ನಾವು ನೋಡ್ತೀವಿ. ದೇವರು ಹೇಳ್ತಾನೆ, ಅಂದ್ರೆ ದೇವರು ಹಳೆ ಪುನರಾವರ್ತನೆ ಮತ್ತೆ ಮತ್ತೆ ಹೇಳಲಾಗಿದೆ, ಪ್ರವಾದಿಗಳ ಮೂಲಕವಾಗಲಿ ಮತ್ತು ಬೇರೆ ಮೋಶೆಯ ಮೂಲಕವಾಗಲಿ, ಅಥವಾ ಪ್ರವಾದಿಗಳ ಮೂಲಕವಾಗಲಿ, ಅಥವಾ ಅಬ್ರಾಹ್ಮನ ಮೂಲಕವಾಗಲಿ, ಹೀಗೆ ಒಬ್ಬೊಬ್ಬರ ಮೂಲಕವಾಗಿ ದೇವರನ್ನ ಹೇಳ್ತಾ ಬಂದಿದ್ದಾನೆ. ಈಗ ಉದಾಹರಣೆಗೆ ಇನ್ನೂ ನಾನು ನಿಮಗೆ ಸ್ಪಷ್ಟ ಹೇಳುವುದಾದರೆ, ಬೈಬಲ್ನಲ್ಲಿ ಟೋಟಲ್ ಆಗಿ ಹೆಚ್ಚು ಕಡಿಮೆ 1800ಕ್ಕಿಂತಲೂ ಹೆಚ್ಚು ಸಾರಿ ಕ್ರಿಸ್ತನ ಆಗಮನ ಕುರಿತಾಗಿ ಬರೆಯಲ್ಪಟ್ಟಿದೆ. ಎರಡನೇ ಆಗಮನದ ಕುರಿತಾಗಿ ಬರೆದಿದೆ. ಮೊದಲನೇ ಆಗಮನ ಅಲ್ಲ, ಎರಡನೇ ಆಗಮನ. ಮೊದಲನೇ ಆಗಮನದ ಕುರಿತಾಗಿಯೂ ಬಹಳಷ್ಟು ಬರೆದದೆ. ಬಟ್ ಈಗ ನಮ್ಮ ವಿಷಯ ಎರಡನೇ ಆಗಮನ ಅಲ್ಲ. ನೀವು ಕೇಳಿದ ಎರಡನೇ ಆಗಮನ. ಸೊ ಉದಾಹರಣೆಗೆ 1500 ಬಾರಿ ಆದರೂ, ಅಥವಾ ಇನ್ನು ಸ್ವಲ್ಪ ಹೆಚ್ಚು 500-600 ಸಲ ನಾವು ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತನ ಎರಡನೇ ಆಗಮನದ ಬಗ್ಗೆ ಓದ್ತೀವಿ. ಹೊಸ ಒಡಂಬಡಿಕೆಯಲ್ಲಿ ಮಾತ್ರ 318 ಬಾರಿ ಇದೆ. 318 ಬಾರಿ ಹೊಸ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆ ಪುಸ್ತಕವೆಲ್ಲ ಕಂಪೇರ್ ಟು ಓಲ್ಡ್ ಟೆಸ್ಟಿಮೆಂಟ್ ವೆರಿ ಸ್ಮಾಲ್ ಬುಕ್ಸ್ ಅಲ್ವಾ, ಚಿಕ್ಕ ಪುಸ್ತಕಗಳು. ಹಳೆ ಒಡಂಬಡಿಕೆ ಪುಸ್ತಕಗಳು ಬಹಳ ಉದ್ದವಾದ ಪುಸ್ತಕಗಳಿವೆ ನೋಡ್ರಿ. ಈಗ ಕೀರ್ತನೆಗಳ ಪುಸ್ತಕವಾಗಲಿ ಬಹಳ ದೊಡ್ಡದೇ ಅಲ್ಲ, 150 ಕೀರ್ತನೆಗಳಿವೆ. ಆಮೇಲೆ ಯಶಾಯನ ಪುಸ್ತಕ 66 ಅಧ್ಯಾಯಗಳಿವೆ ಅಲ್ವಾ. ಮತ್ತು ಹೀಗೆ ದೊಡ್ಡ ಪುಸ್ತಕಗಳಿವೆ, ಸಣ್ಣ ಪುಸ್ತಕಗಳಿವೆ. ಬಟ್ ಕಂಪ್ಯಾರಿಟೇಟಿವ್ಲಿ ಇನ್ ಓಲ್ಡ್ ಟೆಸ್ಟಿಮೆಂಟ್ ವಿ ಹ್ಯಾವ್ ಲಾಂಗ್ ಬುಕ್ಸ್ ಆರ್ ಬಿಗ್ ಬುಕ್ಸ್.
ಇನ್ ನ್ಯೂ ಟೆಸ್ಟ್ಮೆಂಟ್ ವಿ ಹ್ಯಾವ್ ಸ್ಮಾಲ್ ಬುಕ್ಸ್. ಈ ಒಂದು ಹೊಸ ಒಡಂಬಡಿಕೆಯ ಒಂದು ಪುಸ್ತಕಗಳಲ್ಲಿ 27 ಪುಸ್ತಕಗಳು. ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳು. ಸೊ ಟೋಟಲಿ 66 ಪುಸ್ತಕಗಳು. ಸೊ ಈ ಹೊಸ ಒಡಂಬಡಿಕೆ ಎಂದು ಸಣ್ಣ ಸಣ್ಣ ಪುಸ್ತಕಗಳು ಮೊತ್ತವಾಗಿ 27 ಪುಸ್ತಕಗಳು ನೋಡುವಾಗ 318 ಬಾರಿ ಕ್ರಿಸ್ತನ ಎರಡನೇ ಬರೋಣದ ಬಗ್ಗೆ ಆಗಮನದ ಕುರಿತಾಗಿ ಬರ್ತದೆ. ಬಟ್ ಹಳೆ ಒಡಂಬಡಿಕೆಯಲ್ಲಿ ಹೆಚ್ಚು ಕಡಿಮೆ 5 ಪಟ್ಟು ಹೆಚ್ಚು. ಹಳೆ ಒಡಂಬಡಿಕೆಯಲ್ಲಿ ಇದಕ್ಕಿಂತ ಹೆಚ್ಚು ಅದರಲ್ಲೇ ಹೇಳಿದೆ. ಹೌದು, ಅದರಲ್ಲಿ ಹೇಳಲಾಗಿದೆ. ಹಾಗಾದ್ರೆ ಬಹಳ ನಿರೀಕ್ಷೆ ಹುಟ್ಟಿಸುವಂತದ್ದಾಗಿದೆ ಆತನ ಆಗಮನ. ಎಸ್, ಯಾಕಂದ್ರೆ ಬೈಬಲ್ನ ಮುಖ್ಯವಾದ ಅಂಶವೇ ಯೇಸು ಕ್ರಿಸ್ತನ ಮೊದಲನೇ ಆಗಮನ ಮತ್ತು ಎರಡನೇ ಆಗಮನ. ಸೊ ಈಗ ಮೊದಲನೇ ಆಗಮನ ಆಗಿ ಹೋಯ್ತು, ಕರೆಕ್ಟ್? ಆಯ್ತು. ಈ ಸುಮಾರು 2000 years ಬ್ಯಾಕ್ ಯೇಸು ಸ್ವಾಮಿ 2000 ವರ್ಷ ಹಿಂದೆ ಬಂದು ಮನುಷ್ಯನ ಮುಕ್ತಿಗೆ ಮಾರ್ಗ ಮಾಡಿ ಅಥವಾ ರಕ್ಷಣೆಯ ಮಾರ್ಗವನ್ನ ಮಾಡಿ ತೀರಿಸಿ ಹೋಗಿದ್ದಾರೆ. ಸ್ವರ್ಗಕ್ಕೆ ಏರಿ ಹೋದ್ರು ಅಲ್ವಾ? ಏರಿ ಹೋಗುವಾಗ ಸ್ವಾಮಿ ಹೇಳಿದ್ರು, ಪುನಃ ನಾನು ಬರ್ತೀನಿ. ಕರೆಕ್ಟಾ? ಈಗ ಉದಾಹರಣೆಗೆ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ ಓದುವಾಗ ನಾವು ವಚನ ಓದ್ತೀವಿ ನೋಡ್ರಿ. ಅಪೊಸ್ತಲ ಕೃತ್ಯಗಳು ನೀವು ಬಹುಶಃ ಅದು ವೀಕ್ಷಕರಿಗೋಸ್ಕರ ಓದ್ಬೋದು. ಸ್ವಾಮಿ ಸ್ವರ್ಗಕ್ಕೆ ಏರಿ ಹೋಗೋದಕ್ಕೆ ಮುಂಚೆ ಆಡಿದಂತ ಒಂದು ಮಾತಿನ ಉಲ್ಲೇಖನೆಯನ್ನು ನಾವು ಅಲ್ಲಿ ಓದ್ತೀವಿ. ಎಷ್ಟು ಸರ್ ಅದು ವಾಕ್ಯ? 10ನೇ ವಚನದಿಂದ ನೋಡ್ರಿ. ಆತನು ಹೋಗುತ್ತಿರುವಾಗ, ಅಂದ್ರೆ ಸ್ವರ್ಗಕ್ಕೆ. 9ನೇ ವಚನ ಕೂಡ ನೀವು ಬೇಕಾದ್ರೆ ಓದ್ತಾ ಹೋಗುವುದು. 9ರಿಂದ. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟ. ಅವರು ಅಂದ್ರೆ ಶಿಷ್ಯರು, ಆತನ ಭಕ್ತರುಗಳು. ಅವರೊಟ್ಟಿಗೆ ಮಾತಾಡ್ತಿರುವಾಗ ಏನಾಯ್ತು ಅಂತ ನೋಡ್ರಿ. ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡಿದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಹಿ ವಾಸ್ ಟೇಕನ್ ಅಪ್ ಅಲ್ವಾ? ಟೇಕನ್ ಅಪ್ ಅಂಡ್ ಎ ಕ್ಲೌಡ್ ರಿಸೀವ್ಡ್ ಹಿಮ್ ಔಟ್ ಆಫ್ ದೇರ್ ಸೈಟ್. ಸೊ ಮೇಘ ವಾಹನನಾಗಿ ಅಂತ ಹೇಳಬಹುದು. ನಾಟ್ ವಿತ್ ಒಂದು ವೆಹಿಕಲ್, ಲೋಕ ಸಂಬಂಧವಾದ ಒಂದು ವಾಹನದ ಮೂಲಕ ಯೇಸು ಸ್ವಾಮಿ ಸ್ವರ್ಗಕ್ಕೆ ಹೋಗಲಿಲ್ಲ. ಅದೊಂದು ವಿಚಿತ್ರ ದೃಶ್ಯ. ಕರೆಕ್ಟ್. ಸಮಾಧಿಯೊಳಗಿಂದ ಎದ್ದು ಬಂದ ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಂತ ತನ್ನ ಭಕ್ತರೊಟ್ಟಿಗೆ ಸುಮಾರು 40 ದಿನಗಳು ಅಡ್ಡಾಡಿದ ನಂತರ ಅವರೊಟ್ಟಿಗೆ ಇದ್ದುಕೊಂಡು ಅನೇಕ ವಿಚಾರಗಳನ್ನು ಅವರೊಟ್ಟಿಗೆ ಡಿಸ್ಕಸ್ ಮಾಡಿ, ಈಗ ನಾವು ಚರ್ಚೆ ಮಾಡುತ್ತಿರುವ ಹಾಗೆ, ನಂತರ ಸ್ವರ್ಗಕ್ಕೆ ಎತ್ತಲ್ಪಡುವುದಕ್ಕೆ ಮೊದಲು ಅನೇಕ ವಿಷಯಗಳು ಹೇಳಿದ ಕುರಿತಾಗಿ ನಾವು ಸುವಾರ್ತೆಗಳಲ್ಲಿ ಓದ್ತೀವಿ. ಹೊಸ ಒಡಂಬಡಿಕೆಯ ಮೊದಲನೇ 3-4 ಸುವಾರ್ತೆಗಳಿವೆಲ್ಲ. ಸೊ ನೀವೇನು ಮಾಡಬೇಕು, ನೀವು ಹೇಗಿರ್ಬೇಕು ಎಲ್ಲ ಹೇಳಿದ ನಂತರ ಅವರ ಕಣ್ಣೆದುರಿನಲ್ಲಿಯೇ ಎತ್ತಲ್ಪಟ್ಟೊಂದಿದೆ. ಅದೊಂದು ವಿಚಿತ್ರವಾದ ಅದ್ಭುತ ದೃಶ್ಯ ಅಲ್ಲ? ಖಂಡಿತವಾಗಿ. ಕೆನಾಟ್ ಇಮ್ಯಾಜಿನ್ ಅಲ್ವಾ? ವಾಟ್ ಅನ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಸ್ ದೇ ಆರ್ ಟಾಕಿಂಗ್. ಈಗ ನಾವು ಇಬ್ಬರು ಮಾತಾಡ್ತಿರುವಾಗ ಒಬ್ಬರು ಹಾಗೆ ವಿಚಿತ್ರವಾದಂತ ಒಂದು ಸನ್ನಿವೇಶ. ಎಕ್ಸಾಕ್ಟ್ಲಿ. ಸೊ ಮತ್ತೆ ಕ್ಲೌಡ್ ಹ್ಯಾಸ್ ಟೇಕನ್ ಹಿಮ್ ಅಪ್. ಮೋಡವು ಆತನನ್ನು ಪರಲೋಕಕ್ಕೆ ಎತ್ತಿಕೊಂಡು ಹೋಯಿತು. ಹಾಗಾದ್ರೆ ಸ್ವರ್ಗ ಎಂಬುದು ಎಲ್ಲಿ ಅಂತ ಕೂಡ ಒಂದು ಅರ್ಥ ಆಗ್ತದೆ. ಸ್ವರ್ಗ ಎಲ್ಲಿದೆ? ಕಡೆಗೆ ಆತನು ಹೋಗಿದ್ದಾನೆ ಅಂದ್ರೆ ಭೂಮಿಯಿಂದ ಮೇಲಿದೆ ಅಂತ. ಎತ್ತಲ್ಪಟ್ಟನು, ಮೇಲಕ್ಕೆ ಎತ್ತಲ್ಪಟ್ಟನು. ಆಮೇಲೆ ನೋಡ್ರಿ, ಆಮೇಲೆ 10ನೇ ವಚನ ಓದ್ರಿ. ಆತನು ಹೋಗುತ್ತಿರುವಾಗ verse 10, ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರವಸ್ತ್ರಧಾರಿಗಳಾದ 2 ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ನೋಡ್ರಿ, ಹೇಗೆ ಹೋದನು ಹಾಗೆಯೇ
ಬರುವನು. ಹಾಗಾದ್ರೆ ಆತನ ಬರೋಣವು ಕೂಡ ವಿಚಿತ್ರವಾಗೇ ಇರುತ್ತದೆ. ಖಂಡಿತ ವಿಚಿತ್ರವಾಗಿರುತ್ತೆ, ನೋ ಡೌಟ್ ಅಬೌಟ್ ಇಟ್. ಆಫ್ ಕೋರ್ಸ್ ಇಟ್ ಇಸ್ ಇಟ್ ವಿಲ್ ಬಿ ಯುನೀಕ್ ಸೂಪರ್ ನ್ಯಾಚುರಲ್ ಅಪಿಯರೆನ್ಸ್, ಜಸ್ಟ್ ಲೈಕ್ in a supernatural unique way he was taken up to the heavens. The same way he will return. This is the words of the angel alva. ದೇವದೂತರು ಅಲ್ಲಿ ಪ್ರತ್ಯಕ್ಷವಾಗಿ ಆಡಿದಂತ ಮಾತು. ಸೊ ಅದಕ್ಕೆ ಮುಂಚೆ ಯೇಸುಸ್ವಾಮಿ ಕೂಡ ಅದನ್ನ ಹೇಳಿದ್ದಾರೆ, ಬೇರೆ ಭಾಗಗಳಿಗೆ ಕೂಡ ಓದ್ತೀವಿ. ಸೊ ಇವತ್ತು ನೀವು ಹೇಳಿದಿರಿ ಗಲಿಬಿಲಿ, ಇವತ್ತು ಜನಸಾಮಾನ್ಯರಲ್ಲಿ, ಇವತ್ತು ದೇವರ ಮಕ್ಕಳನ್ಸ್ಕೊಳ್ಳುವಂತ ಕ್ರೈಸ್ತರಲ್ಲಿ ಕೂಡ ಈ ಒಂದು ಗಲಿಬಿಲಿ ಇದೆ. ಅಂದ್ರೆ ಇವತ್ತು ಯೇಸುಸ್ವಾಮಿ ಇವತ್ತು ಸ್ವರ್ಗಕ್ಕೆ ಏರಿ ಹೋಗಿ ಹೆಚ್ಚು ಕಡಿಮೆ 2,000 ವರ್ಷಗಳು ದಾಟಿ ಹೋಗಿದೆ. ಈ 2,000 ವರ್ಷಗಳಿಂದಲೂ ಕ್ರೈಸ್ತ ಹೇಳ್ತಾ ಇದ್ದಾರೆ ಬರ್ತಾನೆ, ತಿರುಗಿ ಬರ್ತಾನೆ. ಹೌದು ಹೌದು, ಖಂಡಿತ ನಿರೀಕ್ಷೆ. ಈಗ ಕ್ರೈಸ್ತರಾದವರ ನಿಜವಾದ ನಿರೀಕ್ಷೆ ಯೇಸುಸ್ವಾಮಿ ಪುನರಾಗಮನವೇ, ನೋ ಡೌಟ್ ಅಬೌಟ್ ಇಟ್. ಅಂಡ್ ಬೈಬಲ್ is very clearly and surely says that Jesus is returning, and that is the living hope we have. Okay, ಕ್ರೈಸ್ತರ ನಿಜವಾದ ನಿರೀಕ್ಷೆ ಅದು. ಬಟ್ ಯಾವಾಗ ಇದರ ಬಗ್ಗೆ ತುಂಬಾ ಚರ್ಚೆ ಇದೆ, ಮತ್ತೆ ಅದನ್ನ ಈಗ ಹೇಳಕ ಸಮಯ ಇಲ್ಲ, ಅದನ್ನ ಮುಂದಕ್ಕೆ ನಾವು ಹೇಳೋಣ. ಬಟ್ ನಾನು ಹೇಳೋದು ಇನ್ನೊಂದು ವಿಷಯ, ಅನೇಕರು ಅನೇಕ ಸಮಯಗಳಲ್ಲಿ ಇದುವರೆಗೂ ನಾವು ನೋಡಿದ ಹಾಗೆ ಕ್ರಿಸ್ತನು ಈಗ ಇಂಥ ಸಮಯಕ್ಕೆ ಬರ್ತಾ ಇದ್ದಾನೆ ಎಂಬುದಾಗಿ ನಿರೀಕ್ಷೆಯಲ್ಲಿ ಕಾಯ್ದಿದ್ರು. ಅದೇ ನಾನು ಹೇಳುದು, ಅದನ್ನ ಈಗ ಹೇಳಕ್ಕೆ ನಮಗೆ ಈಗ ನಮ್ಮ ಅದನ್ನ ಹೇಳೋದಕ್ಕೆ ನನಗೆ ಮುಂದುವರಿಯುವುದಿಲ್ಲ. ಅದ್ರ ಬಗ್ಗೆ ನಾವು ಮುಂದಕ್ಕೆ ಚರ್ಚೆ ಮಾಡೋಣ. ಬಟ್ ನಾನು ಹೇಳಿದ ಮಧ್ಯದಲ್ಲಿ ಹೇಳಿದಷ್ಟೇ. ನೀವು ಕೇಳಿದ್ ಕರೆಕ್ಟ್, ನನಗೆ ಗೊತ್ತು ನೀವು ಕೇಳ್ತೀರಾ ಅಂತ. ಬಟ್ ನಾನು ಹೇಳೋದು ಈಗ ಈ ಒಂದು ಗಲಿಬಿಲಿ ಯಾವಾಗ ಬರ್ತಾನೆ, ಹೇಗೆ ಬರ್ತಾನೆ, ಬರುವುದರ ಸೂಚನೆ ಏನು, ಬರುವುದಕ್ಕೆ ಮುಂಚೆ ಏನಾಗ್ತದೆ, ಬಂದ ನಂತರ ಏನಾಗ್ತದೆ. ಓಕೆ ಸರ್, ಈಗಿಲ್ಲ ಇದ್ರ ಕುರಿತಾಗಿ ಏನಾದ್ರು ಇದೆಯಾ? ಬರುವುದಕ್ಕೆ ಮೊದಲಾಗಿ ಏನಾದ್ರು ಸೂಚನೆಗಳು ಎಲ್ಲಿದೆ ನಾನು ಹೇಳ್ತದೆ. ನನಗೆ ಮೊದಲು ನಾನು ಇದನ್ನ ಈ ಸುಮಾರು ವಿಷಯಗಳ ನಾವು ಚರ್ಚೆ ಮಾಡಬೇಕು ಮುಂದಕ್ಕೆ. ಓಕೆ, ಅದಕ್ಕೆ ನನಗೆ ಹೇಳ್ತಾ, ಆದ್ರೆ ನಮ್ಮ ವಿಷಯ ಮುಖ್ಯವಾಗಿ ಯೇಸುಸ್ವಾಮಿಯ ಪ್ರತ್ಯಕ್ಷತೆ, ಆತನ ಬರೋಣ, ಓಕೆ, ಆತನ ಪುನರಾಗಮನ, ಇದರ ಕುರಿತಾಗಿ ಮುಖ್ಯವಾಗಿ ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದು ಈಗ ಫಸ್ಟ್ ನಾನು ಸ್ಟಾರ್ಟ್ ಮಾಡೋದು ಏನೇ ಅಂದರೆ, ಈ ಒಂದು ಗಲಿಬಿಲಿಗೆ ಕಾರಣ ಏನಪ್ಪಾ ಅಂತಂದ್ರೆ ದೇವರ ವಚನದ ಒಂದು ಸರಿಯಾದ ತಿಳುವಳಿಕೆ ದೇವ ಜನರಾದ ಕ್ರೈಸ್ತರಲ್ಲಿ ಇವತ್ತಿಲ್ಲ. ಸರಿ, ಹಾಗಾದ್ರೆ ಯಾಕೆ ಇಲ್ಲ? ಅದಕ್ಕೆ ಒಂದು ಉದಾಹರಣೆ ತೋರಿಸ್ತೇನೆ ನಾನು. ಒಂದು ಉದಾಹರಣೆ ನಿಮಗೆ ನಾನು ವಾಕ್ಯದಿಂದ ತೋರಿಸ್ತೇನೆ. ನೋಡಿ, 1 ಕೊರಿಂಥ ಪತ್ರ 14ನೇ ಅಧ್ಯಾಯ 33ನೇ ವಚನ ನೋಡ್ರಿ. 1 Corinthians chapter 14 and verse 33. What does it say? 33. Yes, 33. ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು yes ಗಲಿಬಿಲಿಗೆ ಕಾರಣನಲ್ಲ. God is not a God of confusion. ಗಲಿಬಿಲಿಗೆ ಕಾರಣವಲ್ಲ. ಹಾಗಾದರೆ ಈ ಗಲಿಬಿಲಿಯು ಮನುಷ್ಯನಿಗೆ ಇವತ್ತು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂತ ಯೇಸುಸ್ವಾಮಿಯ ಪ್ರತ್ಯಕ್ಷತೆಯನ್ನ, ಆಗಮನವನ್ನ ನಿರೀಕ್ಷಿಸುತ್ತಿರುವ ಕ್ರೈಸ್ತ ಭಕ್ತರಲ್ಲಿ ಈ ಗಲಿಬಿಲಿಗೆ ಕಾರಣ ಏನಪ್ಪಾ ಅಂತಂದ್ರೆ 2 ಕಾರಣಗಳಿದೆ. ಓಕೆ, ಇದನ್ನು ನಾವು ಅರ್ಥ ಮಾಡಿಕೋಬೇಕು. ಇದಕ್ಕೆ 2 ಕಾರಣ ಏನಪ್ಪಾ ಅಂತಂದ್ರೆ ನಾನು ವಾಕ್ಯದ ಆಧಾರದಲ್ಲಿ ಹೇಳ್ತೀನಿ. ಮತ್ತಾಯನ ಸುವಾರ್ತೆ ನೋಡ್ರಿ 22ನೇ ಅಧ್ಯಾಯ. There are 2 reasons why Christians are confused about the coming of the Lord Jesus. All these different ideas, different teachings. Some of them are very wrong teachings. Some of them are confused teaching. Okay, some are partial, some are half truth. All this. Why this problem? Because as far as I understand, ಮತ್ತಾಯನ ಸುವಾರ್ತೆ in Matthew chapter 22 29ನೇ ವಚನ verse 29. What does it say? Yes. ಅದಕ್ಕೆ ಯೇಸು ಉತ್ತರವಾಗಿ ಅವರಿಗೆ, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದೆ ತಪ್ಪೋರಾಗಿದ್ದೀರಿ. 2 reasons. What are those 2 reasons? 2 ಕಾರಣಗಳಿಂದ ನೀವು ತಪ್ಪಿ ಹೋಗ್ತೀರಿ ಅಂತ ಹೇಳ್ತಾನೆ ಸ್ವಾಮಿ. ಶಾಸ್ತ್ರವನ್ನ ತಿಳಿಯದೇ ಇರುವಂತದ್ದು, ದೇವರ ಶಕ್ತಿಯನ್ನ ತಿಳಿಯದೇ ಇರುವಂತದ್ದು. ಶಾಸ್ತ್ರ ಅಂದ್ರೆ ಏನು? ಶಾಸ್ತ್ರ ದೇವರ ವಾಕ್ಯ. ರೈಟ್.
ಲೋಕದಲ್ಲಿ ಅನೇಕ ಶಾಸ್ತ್ರ ಇದೆ, ಗಣಿತ ಶಾಸ್ತ್ರ, ತತ್ವಶಾಸ್ತ್ರ. ಓಕೆ, ಆದರೆ ಇಲ್ಲಿ ದೇವರ ಶಾಸ್ತ್ರ ಅಂತ ಹೇಳಿರುವುದು ಧರ್ಮಶಾಸ್ತ್ರ, ದೇವರ ವಚನ, ದೇವರ ವಾಕ್ಯ. ಸ್ಕ್ರಿಪ್ಚರ್ಸ್ ಅಂತ ಇಂಗ್ಲಿಷ್ ನಲ್ಲಿ ಬರ್ತದೆ. ನೀದರ್ ಯು ನೋ ದ ಸ್ಕ್ರಿಪ್ಚರ್ಸ್ ಆರ್ ದ ಪವರ್ ಆಫ್ ಹಿಸ್ ಸ್ಪಿರಿಟ್, ರೈಟ್? ಸೊ there are two reasons why people are going wrong, not only at the time of Jesus and even today also. ಆ ಕಾಲದಲ್ಲಿ ಮಾತ್ರ, ಸ್ವಾಮಿಯ ಕಾಲದಲ್ಲಿ ಮಾತ್ರವಲ್ಲ, ಇವತ್ತು ಕೂಡ ಜನರು ಯಾಕೆ ತಪ್ಪು ತಿಳುವಳಿಕೆಯುಳ್ಳವರಾಗಿದ್ದಾರೆ? ಬಿಕಾಸ್ ಒಂದನೇದಾಗಿ ದೇವರ ವಾಕ್ಯ ಸರಿಯಾಗಿ ತಿಳ್ಕೊಂಡಿಲ್ಲ. ಅದು ಮುಖ್ಯವಾದ ಕಾರಣ. ಪೌಲನು ತಿಮೊಥೆಯನಿಗೆ ಬರೆಯುವಾಗ ಹೇಳುತ್ತಾನೆ, ದೇವರ ವಚನವನ್ನ ಸರಿಯಾಗಿ ನೀನು ಬೋಧಿಸುವವನಾಗಿರು. ಕರೆಕ್ಟ್ ಅಲ್ಲ? ಹೌದು. ಟೀಚ್ ದ ವರ್ಡ್ ಕರೆಕ್ಟ್ಲಿ ಆರ್ ರೈಟ್ಲಿ ಡಿವೈಡಿಂಗ್ ದ ಸ್ಕ್ರಿಪ್ಚರ್ ಅಂತ ಹೇಳ್ತಾನೆ ಪೌಲ. He's advising a pastor or a bishop, of course. Though he was a pastor, but also he was a bishop. ಅನೇಕ ಸಭೆಗಳಿಗೆ ಅಧ್ಯಕ್ಷನಾಗಿದ್ದ. ಯಾರು? ತಿಮೊಥೆಯ. ತಿಮೊಥೆಯನಿಗೆ ಪೌಲ ಹೇಳ್ತಾನೆ, ನೋಡಪ್ಪ ತಿಮೊಥೆಯನೇ, ನನ್ನ ಆತ್ಮಿಕ ಮಗನೇ, ನೀನು ದೇವರ ವಚನವನ್ನು ಸರಿಯಾಗಿ ಬೋಧಿಸಬೇಕು. ಇದೇ ಮುಖ್ಯ ವಿಷಯ, ಸರಿಯಾಗಿ ತಿಳ್ಕೊಬೇಕು. ಹಾಗಾದ್ರೆ ಸರಿಯಾದ ಬೋಧನೆ ಇಲ್ಲದೆ ಇವತ್ತ ಜನರು ಗಲಿಬಿಲಿಯಲ್ಲಿದ್ದಾರೆ. ಸಿಂಪಲ್. ಸ್ವಾಮಿ ಹೇಳ್ತಾನೆ, ಆ ಕಾಲದಲ್ಲಿ ಕೂಡ ಸ್ವಾಮಿ ಹೇಳಿದಲ್ವಾ, ನೀವು ದೇವರ ವಚನ ಸರಿಯಾಗಿ ತಿಳ್ಕೊಂಡಿಲ್ಲ, ಒಂದು ತಪ್ಪಿ ಹೋಗ್ತೀರಾ, ತಪ್ಪು ತಿಳ್ಕೊಳ್ತೀರಾ. ಹೌದು. ಎರಡನೇದು ಪವಿತ್ರಾತ್ಮನ ಬಲ, ಶಕ್ತಿ ಅರಿತುಕೊಳ್ಬೇಕು, ನೀವು ತಿಳ್ಕೊಬೇಕು, ಅನುಭವಿಸ್ಬೇಕು. ಪವಿತ್ರಾತ್ಮನ ಬಗ್ಗೆ ಅಲ್ಲ ಅಲ್ವಾ? ಪವಿತ್ರಾತ್ಮನ ತಿಳಿಯೋದು. ಹೌದು, ಪವಿತ್ರಾತ್ಮನ ಬಗ್ಗೆ ತಿಳಿಯೋದಲ್ಲ. ಬಗ್ಗೆ ತಿಳಿಯೋದಲ್ಲ. ಇವತ್ತು ಅನೇಕರಿಗೆ ಪವಿತ್ರಾತ್ಮನ ಬಗ್ಗೆ ತಿಳುವಳಿಕೆ ಇರಬಹುದು, ದೇವರ ಬಗ್ಗೆ ತಿಳುವಳಿಕೆ ಇರಬಹುದು. ದೇವರನ್ನು ತಿಳ್ಕೊಳ್ಳೋದು ಬೇರೆ, ದೇವರ ಬಗ್ಗೆ ತಿಳ್ಕೊಳ್ಳೋದು ಬೇರೆ. ಪವಿತ್ರಾತ್ಮನನ್ನು ತಿಳ್ಕೊಳ್ಳೋದು ಬೇರೆ, ಪವಿತ್ರಾತ್ಮನ ಬಗ್ಗೆ ತಿಳ್ಕೊಳ್ಳೋದು ಬೇರೆ. ಪವಿತ್ರಾತ್ಮನ ವರಗಳ ಬಗ್ಗೆ ತಿಳ್ಕೊಳ್ಳೋದು ಬೇರೆ, ಆ ವರವನ್ನು ಪಡೆದುಕೊಳ್ಳೋದು ಬೇರೆ. ಪವಿತ್ರಾತ್ಮನ ಶಕ್ತಿಯ ಬಗ್ಗೆ ಕಲಿತುಕೊಳ್ಳೋದು ಬೇರೆ, ಆ ಶಕ್ತಿಯನ್ನ ಅನುಭವಿಸಿಕೊಳ್ಳೋದು ಬೇರೆ. ಸೊ ದಿಸ್ ಇಸ್ ಸಿಂಪಲ್, ಸೊ ಸಿಂಪಲ್. ಓಕೆ, ಸೊ ಇಲ್ಲಿ ಯೇಸುಸ್ವಾಮಿ ಹೇಳ್ತಾನೆ, ಈ ಎರಡು ಕಾರಣಗಳಿಂದ ತಪ್ಪು ಹೋಗ್ತೇವೆ. ಈ ಸ್ವಾಮಿಯ ಆಗಮನದ ಗುರುತಾಗಿ ನಾವು ಹೇಳುವುದಾದ್ರೂ ಅದೇನೆ. ಈ ಆಕೆಯ ಒಂದು ಗಲಿಬಿಲಿ ಇವತ್ತು ಅನೇಕ ಪ್ರಾಮಾಣಿಕರಾದಂಥ ವಿಶ್ವಾಸಿಗಳ ಮಧ್ಯದಲ್ಲಿಯೂ ಕೂಡ, ಕ್ರೈಸ್ತ ಭಕ್ತರಲ್ಲಿಯೂ ಕೂಡ ಈ ಒಂದು ಗಲಿಬಿಲಿಗೆ ಕಾರಣ ಇದಾಗಿದೆ. ಯಾಕಂದ್ರೆ ದೇವರ ಗಲಿಬಿಲಿಗೆ ಕಾರಣನೂ ಅಲ್ಲ. ಅದಕ್ಕೆ ಸೊ ಈಗ ಒಂದು ತೀರ್ಥನ ಪುಸ್ತಕ 2ನೇ ಅಧ್ಯಾಯ 13ನೇ ವಚನ ನೋಡ್ರಿ. ಒಂದೆರಡು ಮೂರು ವಚನ ನಾವು ಓದಿಕೊಳ್ಳೋದು ಒಳ್ಳೇದು. ತೀರ್ಥನ ಪುಸ್ತಕ, ಟೈಟಸ್ ಚಾಪ್ಟರ್ 2:13 and also 2 Peter chapter 3 and verse 12. Then again 1 Thessalonians chapter 5 verse 4 to 6. 2 ಪೇತ್ರ 3:12, 1 ಥೆಸಲೋನಿಕ 5ನೇ ಅಧ್ಯಾಯ 4ರಿಂದ 6 ವಚನಗಳು. ಆದರೆ ಈಗ ಮೊದಲು ತೀರ್ಥನ ಪುಸ್ತಕ 2:16 ಓದೋಣ. ವಾಟ್ ಡಸ್ ಇಟ್ ಸೇ? 2:13 ತೀತ 2:13 2:13. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶಯಗಳನ್ನು ವಿಸರ್ಜಿಸಿ. ಓಕೆ, ಭಕ್ತಿಹೀನತೆಯನ್ನು, ಲೋಕದ ಆಶಯಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು. ಭಾಗ್ಯಕರವಾದ ನಿರೀಕ್ಷೆ. ಇನ್ನು ನೀವು ಸ್ವಲ್ಪ ನಿಧಾನ ಓದಿದ್ರೆ ಬಾರಿ ಒಳ್ಳೇದು. ಅಂದರೆ ಮಹಾದೇವರ ಮತ್ತು ರಕ್ಷಕನಾದ ಮತ್ತು ನಮ್ಮ ರಕ್ಷಕನಾದ ಗ್ರೇಟ್ ಗಾಡ್ ಅಂಡ್ ಅವರ್ ಸೇವಿಯರ್ ಯೇಸು ಕ್ರಿಸ್ತನ, ಜೀಸಸ್ ಕ್ರೈಸ್ಟ್, ಪ್ರಭಾವದ ಪ್ರತ್ಯಕ್ಷತೆಯನ್ನು, ಹಿಸ್ ಗ್ಲೋರಿಯಸ್ ಅಪಿಯರೆನ್ಸ್, ಎದುರು ನೋಡುತ್ತಾ, ಎಕ್ಸ್ಪೆಕ್ಟಿಂಗ್ ಹಿಸ್ ಗ್ಲೋರಿಯಸ್ ಅಪಿಯರೆನ್ಸ್. ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ, ಇಹಲೋಕದಲ್ಲಿ ಈ ಭಕ್ತರು ಹೇಗಿರಬೇಕು? ಸ್ವಸ್ಥಚಿತ್ತರಾಗಿಯೂ, ನೀತಿವಂತರಾಗಿಯೂ, ಸೋಬರ್ ಮೈಂಡೆಡ್ ಅಂಡ್ ರೈಚಸ್, ಭಯವುಳ್ಳವರಾಗಿಯೂ, ಓಕೆ, ವಿತ್ ಫಿಯರ್ ಬದುಕಬೇಕೆಂದು, ವಿತ್ ಫಿಯರ್ ಆಫ್ ಗಾಡ್, ನಾಟ್ ಫಿಯರ್ ಆಫ್ ಮ್ಯಾನ್. ಅದು ನಮಗೆ ಬೋಧಿಸುತ್ತದೆ. So there are so many things in this scripture, in this portion, but
the very important point here I want to tell you that again ಇನ್ನೊಂದು ನಮಗೆ ಓದಕ್ಕೆ ಸಮಯವಿಲ್ಲ, ಯಾಕಂದ್ರೆ ನಮ್ಮ ಸಮಯ ಸ್ವಲ್ಪ ಅಷ್ಟೇ. 2 ಪೇತ್ರ 3:12 ಹಾಗೂ 1 ಥೆಸಲೋನಿಕ 5ನೇ ಅಧ್ಯಾಯ 4-6 ವಚನಗಳು ನಮ್ಮ ಓದು ಭಾಗವಾಗಿದೆ. ಈಗ ಅದು ಓದಬೇಡ. ಸೊ ಇಲ್ಲಿ ನಾವು ನೋಡುವಾಗ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಕ್ರೈಸ್ತರ ನಿಜವಾದ ನಿರೀಕ್ಷೆಯಾಗಿದೆ. ಅಂದ್ರೆ ಕ್ರೈಸ್ತರ ಅಂತ ಹೇಳಿದ್ರೆ ನಿಜವಾದ ದೇವರ ಭಕ್ತರು, ಅಂದ್ರೆ ನಿಜವಾದ ಕ್ರಿಸ್ತನಿಗಾಗಿ ಕಾಯ್ತಾ ಇರುವಂತವರು. ಕರೆಕ್ಟ್. ಸುಮ್ನೆ ಒಂದು ಬೇಕಾಬಿಟ್ಟಿ ಕ್ರೈಸ್ತನಾಗಿ ಜೀವಿಸೋರ ಬಗ್ಗೆ ಎಲ್ಲ ಇಲ್ಲಿ ಬರೆದರು. ಯಥಾರ್ಥ ಪ್ರಾಮಾಣಿಕನಾದ ಕ್ರೈಸ್ತ ಭಕ್ತ ಅಂದ್ರೆ ಕ್ರಿಸ್ತನನ್ನ ಹೃದಯದಲ್ಲಿ ನಂಬಿಕೆಯಿಂದ ಪಾಪ ಪರಿಹಾರಕ್ಕಾಗಿ ಸ್ವೀಕಾರ ಮಾಡಿ ಬದಲಾವಣೆ ಹೊಂದಿ, ಒಳಗಡೆ ಅಂತರಾಳದಲ್ಲಿ ಬದಲಾವಣೆ ಹೊಂದಿಕೊಂಡು ಅಂದ್ರೆ ಪರಿಪೂರ್ಣವಾದಂತ ಮಾನಸಾಂತರ, ಕರೆಕ್ಟ್, ಒಂದು ಮನ ಬದಲಾವಣೆ ಹೊಂದಿ ದೇಹದ ಆಶೆಗಳಿಗೋಸ್ಕರ ಇಚ್ಛೆಗಳಿಗೋಸ್ಕರ ಬದುಕದೆ ಈ ವಾಕ್ಯದ ಪ್ರಕಾರ, ಸತ್ಯವೇದದ ಬೋಧನೆಯ ಪ್ರಕಾರ ದೇವರ ಇಚ್ಛೆಯಂತೆ ಈ ಲೋಕದಲ್ಲಿ ಬದುಕುವ ಒಬ್ಬ ವಿಶ್ವಾಸಿ, ಅವನೇ ನಿಜವಾದ ಪ್ರಾಮಾಣಿಕನಾದ ಕ್ರೈಸ್ತ ಹೆಸರಿರೋರಲ್ಲ. ಸೊ ಇಂಥವರ ಒಂದು ಭಾಗ್ಯಕರವಾದ ನಿರೀಕ್ಷೆ, ಇದು ಭಾಗ್ಯ, ಬ್ಲೆಸ್ಸಡ್ ಹೋಪ್ ಅಂತ ಇದೆ ಅಲ್ಲ, ಭಾಗ್ಯಕರವಾದ ನಿರೀಕ್ಷೆಯಾಗಿದೆ. ಏನು? ಯೇಸು ಕ್ರಿಸ್ತರ ಆಗಮನ. ಯೇಸು ಕ್ರಿಸ್ತನ ಆಗಮನ ಅದು ಹೇಗೆ? ಮಹಿಮೆಯಿಂದ ಕೂಡಿದಾಗಿ ಬರುತ್ತಾನೆ, ಬಹಳ ಗ್ಲೋರಿಯಸ್ ಆಗಿರುತ್ತದೆ. ಆಮೇಲೆ ಯೇಸು ಕ್ರಿಸ್ತನ ಬಗ್ಗೆ ಈ ವಾಕ್ಯ ಹೇಳುತ್ತದೆ, ಮಹಾದೇವರು. ಕರೆಕ್ಟ್. ಈಸ್ ಗ್ರೇಟ್ ಗಾಡ್, ಈಸ್ ದಿ ಓನ್ಲಿ ಗ್ರೇಟ್ ಗಾಡ್. ಈ ಪ್ರಪಂಚದಲ್ಲಿ ಬೇರೆ ಯಾವ ದೇವರು ಇಲ್ಲ, ಯೇಸು ಕ್ರಿಸ್ತನೊಬ್ಬನೇ ಮಹಾದೇವರು. ಎಲ್ಲ ದೇವರುಗಳ ಜೊತೆಯಲ್ಲಿ ಒಬ್ಬ ದೇವರಲ್ಲ ಯೇಸು, ಮಹಾದೇವರು ಅಂತ ಇಲ್ಲಿ ಬರುತ್ತದೆ. ಮಹಾದೇವರು ಯೇಸು ಸ್ವಾಮಿ. ಆಮೇಲೆ ನಮ್ಮ ರಕ್ಷಕ ಆತನು, ನಮ್ಮ ಆತ್ಮದ ರಕ್ಷಕ, ನಮ್ಮ ವಿಮೋಚಕ. ಆತನ ಪ್ರತ್ಯಕ್ಷತೆ, ಆತನನ್ನು ನಂಬಿದಂತ ಈ ಒಂದು ಮಹಾ ರಕ್ಷಣೆಯನ್ನ, ಭಾಗ್ಯಕರವಾದ ರಕ್ಷಣೆಯನ್ನ ಹೊಂದಿಕೊಂಡು ಈ ಒಂದು ನಿರೀಕ್ಷೆಯಿಂದ ಇರುವವರ ಆ ಭಾಗ್ಯಕರವಾದ ಒಂದು ಹೋಪ್, ನಿರೀಕ್ಷೆಯಾಗಿದೆ ಯೇಸು ಕ್ರಿಸ್ತ ಪುನಃ ಬರುವಂತದ್ದು. ಓಕೆ. ಸೊ ಇದು ಬಹಳ ಸ್ಪಷ್ಟವಾಗಿ ನಮಗೆ ಸತ್ಯವೇದ ಹೇಳುತ್ತದೆ. ಆದ ಕಾರಣ ಈ ಒಂದು ಕ್ರಿಸ್ತನ ಆಗಮನ ಬೈಬಲಿನ ಒಂದು ಏನು ನಾಡದ ಹಾಗೆ, ಒಂದು ರಿಬ್ಬನ್ ಹಾಗೆ, ಫಸ್ಟಿನಿಂದ ಮೊದಲನೇ ಪುಸ್ತಕದಿಂದ ಕಡೆಯವರೆಗೂ ಒಂದು ದಾರ ಎಳೆದಂಗೆ. ಅಂದ್ರೆ ಇದೇ ಬೈಬಲ್ನ ಒಂದು ಮುಖ್ಯ ಉದ್ದೇಶ. ಹೌದು. ಈ ಒಂದು ಕ್ರಿಸ್ತನ ಬರೋಣದ ಬಗ್ಗೆ ಒಂದು ನಿರೀಕ್ಷೆ ಇಲ್ಲದಿದ್ದರೆ, ಆ ಒಂದು ವಾಗ್ದಾನ ನಮಗಿಲ್ಲದಿದ್ದರೆ ಕ್ರೈಸ್ತ ನಂಬಿಕೆಯೇ ಟೊಳ್ಳು, ಯೂಸ್ಲೆಸ್. ಯೇಸು ಕ್ರಿಸ್ತ ಮತ್ತೆ ಈ ಲೋಕಕ್ಕೆ ಹಾಗಾದ್ರೆ ಎಷ್ಟು ಪ್ರಾಮುಖ್ಯವಾದದ್ದಾಗಿದೆ, ಎಷ್ಟು ಗಂಭೀರವಾಗಿ. ಅದೇ ನಾನು ಫಸ್ಟ್ ಹೇಳಿದೆ ನೋಡ್ರಿ, ಈ 66 ಪುಸ್ತಕಗಳ ಮುಖ್ಯವಾದ ವಿಷಯ ಮೊದಲನೇ ಆಗಮನ, ಅವರ ಕ್ರಿಸ್ತನ ಮೊದಲನೇ ಆಗಮನ ಮತ್ತು ಎರಡನೇ ಆಗಮನ. ಮೊದಲನೇ ಆಗಮನ ಪಾಪ ಪರಿಹಾರಕ್ಕಾಗಿ, ಮೊದಲನೇ ಆಗಮನ ಅದಕ್ಕೆ ಮನುಷ್ಯನಾಗಿ ಬಂದ. ಈಗ ನೆಕ್ಸ್ಟ್ ಬರೋದು ಮನುಷ್ಯನಾಗಿ ಅಲ್ಲ, ಅದು ಮನುಷ್ಯ ದೇಹದಲ್ಲಿ ಅಲ್ಲ ಬರುವುದು, ಸ್ವರ್ಗ ದೇಹದಲ್ಲಿ ಬರ್ತಾನೆ, ಮಹಿಮಾ ದೇಹದಲ್ಲಿ, ಅಥವಾ ಪುನರುತ್ಥಾನ ಹೊಂದಿದ ದೇಹ, ಅಥವಾ ಸಮಾಧಿಯಿಂದ ಎದ್ದು ಬಂದ ಆ ಸ್ವರ್ಗ ಶರೀರದಲ್ಲಿ. ಭೂಮಿಗೆ ಬರೋದಕ್ಕೆ ಮುಂಚೆ ಎಂತ ದೇಹ ಇದು? ಹಾಗಾದ್ರೆ ಮೊದಲನೇ ಆಗಮನದಲ್ಲಿ ಆತನು ಮಾಡಿದ ಕಾರ್ಯಗಳು ಮನುಷ್ಯರ ರಕ್ಷಣೆ. ಕರೆಕ್ಟ್. ಈಗ ಎರಡನೇ ಆಗಮನದಲ್ಲಿ ಏನನ್ನ ಆತನು? ಭಕ್ತರ ಪೂರ್ಣ ರಕ್ಷಣೆ ಮತ್ತು ದುಷ್ಟರ ಒಂದು ನ್ಯಾಯ ತೀರ್ಪು. ಓಕೆ. ಈಗ ನಮ್ಮ ಸಮಯ ಮೋಸ್ಟ್ಲಿ ಮುಗಿದಿರ್ಬೇಕು. ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ಈ ಒಂದು ಎರಡನೇ ಆಗಮನಕ್ಕೆ ಮುಂಚೆ ಮುಖ್ಯವಾದ ಒಂದು ಸಂಭವ ಸಂಭವಿಸಲಿಕ್ಕಿದೆ. ಅದ್ರ ಬಗ್ಗೆ ನಾವು ಹೇಳೋಣ, ಚರ್ಚೆ ಮಾಡೋಣ. ಅದೇ ಅದಕ್ಕೆ ಮುಂಚೆ ನಾವು ನೆಕ್ಸ್ಟ್ ಅದಕ್ಕಾಗಿ ನಾವು ಸಿದ್ಧರಾಗುವಾಗ ದೇವರು ತಾನೇ ನಮ್ಮ ವೀಕ್ಷಕರನ್ನು ಆಶೀರ್ವದಿಸಲಿ. ನೀವೊಂದು ಚಿಕ್ಕ ಪ್ರಾರ್ಥನೆ 1 ನಿಮಿಷ, 1-2-3 ಸೆಕೆಂಡಲ್ಲಿ ಮಾಡಬಹುದು. ದೇವರನ್ನು ಆಶೀರ್ವದಿಸಲಿ. ಮುಂದಿನ ಕಾರ್ಯಕ್ರಮವನ್ನು ಕೂಡ ಮುಂದಿನ ವಾರದಲ್ಲಿ ಅವರು ಕಾಯುವಂತೆ. ಓಕೆ, ತುಂಬಾ ವಂದನೆ.
ಇದುವರೆಗೂ ನಮಗೆ ಭಾಳಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದೀರಾ. ವೀಕ್ಷಕರೇ, ಮತ್ತೊಮ್ಮೆ ನೆಕ್ಸ್ಟ್ ಮುಂದಿನ ಸಂಚಿಕೆಯಲ್ಲಿ ನಾವು ಭೇಟಿಯಾಗೋಣ. ಅದಕ್ಕೆ ಮೊದಲಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮೂಲಕ ನಾವು ಇದನ್ನು ಮುಗಿಸಿಬಿಡೋಣ. ಪರಿಶುದ್ಧನಾದ ದೇವರೇ, ನಮ್ಮ ಸ್ವರ್ಗೀಯ ತಂದೆ, ಈ ಸಮಯಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ನಮ್ಮನ್ನು ಓದು ದೇವರೇ, ಈ ಲೋಕದಲ್ಲಿ ನಿರೀಕ್ಷೆಯುಳ್ಳವರಾಗಿ ಬದುಕುವ ಹಾಗೆ ನಿನ್ನ ಆಗಮನದ ಕುರಿತಾಗಿ ಮುಂದಾಗಿ ತಿಳಿಸಿದ್ದಿ. ವಿಶೇಷವಾಗಿ ವೀಕ್ಷಿಸುತ್ತಿರುವ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಹೌದು ಸ್ವಾಮಿ, ನಾವು ಈ ಲೋಕದಲ್ಲಿ ನಿರೀಕ್ಷೆಯುಳ್ಳವರಾಗಿ ಜೀವಿಸುವುದಕ್ಕೆ ಆಧಾರವಾದ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ಇದುವರೆಗೂ ಸತ್ಯವನ್ನು ತಿಳಿಸಿಕೊಟ್ಟ ನಿನ್ನ ಸೇವಕರನ್ನು ಆಶೀರ್ವಾದ ಮಾಡು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಮೆನ್.